ಬೈಲಹೊಂಗಲ ನಗರದ ಟಿಪ್ಪು ಸುಲ್ತಾನ್ ಕ್ರೆಡಿಟ್ ಸೊಸೈಟಿಯಲ್ಲಿ ಇಟ್ಟಿದ್ದಂತಹ 1.50 ಲಕ್ಷ ಠೇವಣಿಯನ್ನು ಅವಧಿ ಪೂರ್ಣಗೊಂಡರೂ ಮರುಪಾವತಿಸದೆ ವಿಳಂಬ ಮಾಡುತ್ತಿರುವುದಾಗಿ ಆರೋಪಿಸಿ ಕಿಲ್ಲೇದಾರ್ ಗಲ್ಲಿಯ ನಿವಾಸಿ ಇಮಿಯಾಜ್ ಸುತ್ತಗಟ್ಟಿ ಹಾಗೂ ಅವರ ಕುಟುಂಬದವರು ಮಂಗಳವಾರ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸಿದರು. ವಿವಿಧ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳ ಬೆಂಬಲದೊಂದಿಗೆ ನಡೆದ ಈ ಪ್ರತಿಭಟನೆಯಲ್ಲಿ ತಮ್ಮ ಕುಟುಂಬ ಎದುರಿಸುತ್ತಿರುವ ಸಂಕಷ್ಟಗಳನ್ನು ಇಮಿಯಾಜ್ ವಿವರಿಸಿದರು. ಮಳೆಗಾಲದಲ್ಲಿ ಚರಂಡಿ ನೀರು ಮನೆಗೆ ನುಗ್ಗಿ ದೈನಂದಿನ ಜೀವನವೇ ಸಂಕಷ್ಟಕರವಾಗಿದ್ದು, ರಾತ್ರಿ ನಿದ್ದೆ ಮಾಡಲಾಗದೆ ಭಯದಲ್ಲಿ ಕಾಲ ಕಳೆಯುವಂತಾಗಿದೆ. ಈ ಕುರಿತು ನಗರಸಭೆಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಶಾಶ್ವತ ಪರಿಹಾರ ಸಿಗಲಿಲ್ಲ ಎಂದು ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು. ಸಮಾಜ ಸೇವಕ ರಫೀಕ್ ಬಡಗೇರ್, ಕಿತ್ತೂರು ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ಶಿವಾನಂದ ಕೋಲ್ಕಾರ್ ಹಾಗೂ ಪುಣ್ಯಕೋಟಿ ಸಂಘಟನೆಯ ಮಂಜು ಮರ್ಶೆಟ್ಟಿ ಮಾತನಾಡಿ, ಇಮಿಯಾಜ್ ದೃಷ್ಟಿಹೀನರಾಗಿದ್ದು ಮನೆಯ ಮುಂಭಾಗದಲ್ಲಿ ಸಣ್ಣ ಡಬ್ಬಿ ಇಟ್ಟುಕೊಂಡು ಉಪಜೀವನ ನಡೆಸುತ್ತಿದ್ದಾರೆ. ಕುಟುಂಬದಲ್ಲಿ ಅಂಗವಿಕಲ ತಾಯಿ, ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿರುವ ತಂಗಿ, ಪತ್ನಿ, 3 ಪುತ್ರಿಯರು ಹಾಗೂ ಒಬ್ಬ ಪುತ್ರ ಇದ್ದು ಅಲ್ಪ ಆದಾಯದಿಂದಲೇ ಜೀವನ ಸಾಗಿಸುತ್ತಿದ್ದಾರೆ. ಅವರು ವಾಸಿಸುತ್ತಿರುವ ಮನೆ ಹಳೆಯದು ಮತ್ತು ಶಿಥಿಲಾವಸ್ಥೆಯಲ್ಲಿದ್ದು ಯಾವ ಕ್ಷಣದಲ್ಲಾದರೂ ಕುಸಿಯುವ ಭೀತಿ ಇದೆ. ಮನೆ ನಿರ್ಮಾಣಕ್ಕಾಗಿ ಸೊಸೈಟಿಯಲ್ಲಿ ಠೇವಣಿ ಇಟ್ಟಿದ್ದ ಹಣವನ್ನು ಮರಳಿ ಪಡೆಯಲು ಹಲವಾರು ಬಾರಿ ಸಂಬಂಧಿಸಿದ ಇಲಾಖೆಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಸ್ಪಂದನೆ ಸಿಗಲಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದರು. ಗ್ರಾಹಕ ನ್ಯಾಯಾಲಯದಿಂದ ಠೇವಣಿ ಹಣ ಮರುಪಾವತಿಸಲು ಆದೇಶ ಬಂದಿದ್ದರೂ ಸಹ ಸಂಸ್ಥೆಯವರು ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಉಪವಿಭಾಗಾಧಿಕಾರಿ ಪ್ರವೀಣ್ ಜೈನ್ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿ ಸಮಸ್ಯೆಯನ್ನು 24 ಗಂಟೆಗಳ ಒಳಗೆ ಬಗೆಹರಿಸಲು ಗಡುವು ನೀಡಿದರು. ಸಮಸ್ಯೆಗೆ ಶೀಘ್ರ ಪರಿಹಾರ ದೊರಕಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ವೇಳೆ ವಿವಿಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು, ರೈತ ಸಂಘಟನೆಗಳ ಸದಸ್ಯರು ಉಪಸ್ಥಿತರಿದ್ದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಬೈಲಹೊಂಗಲ ನಗರದ 8ನೇ ವಾರ್ಡಿನ ನಿವಾಸಿ. ನಮ್ಮ ತಾಯಿ ನನ್ನ ಹೆಸರಲ್ಲಿ ನಾ ಅಂದನಿದ್ರು ಕೂಡ ಇವು ಯಾರಿಗೂ ಇದು ಬೇಡ ಅಂಥೇಳಿ ನನ್ನ ಹೆಸರಲ್ಲಿ ಒಂದು 1.5 ಲಕ್ಷ ರೂಪಾಯಿ ಇಟ್ಟಿದ್ರು ನಮ್ಮ ತಾಯಿ. ಆ 1.5 ಲಕ್ಷ ರೂಪಾಯಿ ಟಿಪ್ಪು ಸುಲ್ತಾನ್ ಬ್ಯಾಂಕ್ನ ಡಿಪಾಸಿಟ್ ಇಟ್ಟಿದ್ರು ಅವರು. ಈಗ ಅದು 3 ಲಕ್ಷ ರೂಪಾಯಿ ಆಗಿದೆ. ಆದರೂ ಕೂಡ ನಾ ಇವರು ಮೆಂಬರ್ಸ್, ಟಿಪ್ಪು ಸುಲ್ತಾನ್ ಏನು ಮೆಂಬರ್ಸ್ ಅದಾರಲ್ಲ ಸದಸ್ಯರು, ಅವ್ರ ಮನೆಗೆ ಹೋದೆ, ಆಮೇಲೆ ಮ್ಯಾನೇಜರ್ ಮನೆಗೆ ಹೋದೆ. ಆದರೂ ಕೂಡ ನಮ್ಮ ಮನೆ ಬರಬೇಡ ಹಂಗೆ ಹಿಂಗೆ ಅಂಥೇಳಿ ನನಗೆ ದುಡ್ಡು ಕೊಡಲಿಲ್ಲ. ಆಮೇಲೆ ನಾನು ಕನ್ಸ್ಯೂಮರ್ ಕೋರ್ಟಿಗೆ ಹೋದೆ. ಆ ಕನ್ಸ್ಯೂಮರ್ ಕೋರ್ಟಿಗೆ ಆದೇಶನೂ ಕೂಡ ಆಗಿದೆ ಅವ್ರದ್ದು ಏನೈತಿ 3 ಲಕ್ಷ ರೂಪಾಯಿ ಕೊಡಬೇಕು, ಆಮೇಲೆ ಅವ್ರನ್ನ ಪರಿಹಾರ ನೀಡ್ರಿ ಅಂತೇಳಿ. ಇಂದು ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿ ಆವರಣದಲ್ಲಿ 2 ಬೇಡಿಕೆ ಸಂಬಂಧ ನಾವು ಹೋರಾಟ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ ಕಾರಣ ಒಂದನೇದ್ದು, ಇದೊಂದು ಬಡ ಕುಟುಂಬ ಬೈಲಹೊಂಗಲ 8ನೇ ವಾರ್ಡ್ನ್ಯಾಗ ಕಿಲ್ಲೇದಾರ್ ಗಲ್ಲಿ ಬಸ್ ಸ್ಟ್ಯಾಂಡಿಂದ ಇವನ ಮನಿ ಭಾಳ ಈಗ ಬೀಳ್ತೈತಿ ಆಗ ಬೀಳ್ತೈತಿ ಅಂತ ಪರಿಸ್ಥಿತಿ ಒಳಗ ಮನಿ. ಅದ್ರಾಗ 8 ಮಂದಿ ಇವ್ರ ತಂಗಿನೂ ಅಂಗವಿಕಲ, ಇವ್ರ ತಾಯಿನೂ ಅಂಗವಿಕಲ, ಇವ್ 3 ಸಣ್ಣ ಮಕ್ಕಳದಾವು, ಒಂದು ಗಂಡ, ಒಟ್ಟ 8 ಮಂದಿ ಕೂಡು ಕುಟುಂಬ. ಈ ಮನಿ ಬೀಳಾಕ ಕಾರಣ ಏನಪ್ಪಾ ಅಂದ್ರ, ಮೊದಲ ಬಸ್ ಸ್ಟ್ಯಾಂಡ್ ಇವತ್ತಿನ ದಿನ ಏನು ಬೈಲಹೊಂಗಲ ನಗರದಲ್ಲಿರುವಂತ ಟಿಪ್ಪು ಸುಲ್ತಾನ್ ಬ್ಯಾಂಕ್ನ ಇವತ್ತು ಡೈರೆಕ್ಟರ್ಗಳಾಗಲಿ ಸದಸ್ಯರಾಗಲಿ ಇವತ್ತು ಬಹಳಷ್ಟು ಭ್ರಷ್ಟಾಚಾರ ಮಾಡಿದಾರೆ ಅನ್ನೋದು ಕಂಡು ಬರ್ತಾ ಇದೆ. ಯಾಕಂತಂದ್ರೆ ನಮ್ಮ ವಾರ್ಡಿನ ಬಡವರಾದಂಥ ಅಲ್ಲಿ ಅವರಿಗೆ ಅವರು ತುಂಬಿದಂಥ ಹಣವನ್ನೇ ಅವರಿಗೆ ಮರಳಿ ಕೊಡೋಕ್ಕೆ ಇವತ್ತು ಬ್ಯಾಂಕಿನ ಸಿಬ್ಬಂದಿಗೆ ಆಗ್ತಾ ಇಲ್ಲ. ಜೊತೆಗೆ ಆ ಬಡವರು ಕೋರ್ಟಿಗೆ ಹೋಗಿ ಒಂದು ಆರ್ಡರ್ ಮಾಡ್ಕೊಂಡು ಕೂಡ ಬಂದಿದ್ದಾರೆ. ಏನಂತಂದ್ರೆ ನಾವು ತುಂಬಿದ ರೊಕ್ಕ ನಮಗೆ ಕೊಡ್ರಿ ಅಂತಂದಾಗ ಕೋರ್ಟ್ ಕೂಡ ಆರ್ಡರ್ ಮಾಡಿದ್ರೆ ಆ ಅಧಿಕಾರಿಗಳು, ಇವತ್ತೇನು ಸಹಕಾರಿ ಇಲಾಖೆ ಅಧಿಕಾರಿಗಳು ಅದಾರೋ ಅವರು ಕೂಡ ಭ್ರಷ್ಟಿದ್ದಾರೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಯಾಕಂತಂದ್ರೆ ಇವತ್ತು ನಾವು ತುಂಬಿದ ರೊಕ್ಕ ನಮಗೆ ಕೊಡದೇ ಇದ್ರು ಕೂಡ ಇವತ್ತಲ್ಲಿ ಏನು ಎಡಿಟ್ ಆಗಲೇ ಇದ್ರು ಕೂಡ 5 ವರ್ಷ ಅವ್ರಿಗೆ ಆಡಳಿತ ಮಾಡಕ್ಕೆ ಕೊಟ್ಟಿದ್ರೆ ಯಾವ ಕಾರಣಕ್ಕಾಗಿ? ಇವತ್ತಿನ ದಿವಸ ಬೈಲಹೊಂಗಲದ ಎಸಿ ಕಚೇರಿ ಎದುರುಗಡೆ ನಾವು ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳಿಂದ ಟಿಪ್ಪು ಸುಲ್ತಾನ್ ಬ್ಯಾಂಕಿನೊಳಗೆ ಏನಪ್ಪಾ ಅಂತಂದ್ರೆ ಹಲವಾರು ಬಡವರಿಗೆ ಅನ್ಯಾಯ ಆಗೈತಿ. ಸಾಕಷ್ಟು ಡಿಪಾಸಿಟ್ ಇಟ್ಟಂತ ರೊಕ್ಕ ಅವರು ಡಿಪಾಸಿಟ್ ಇಟ್ಕೊಂಡಿದ್ದು ಇನ್ನೂವರೆಗೂ ಹೊಳೆ ಕೊಟ್ಟಿಲ್ಲ. ಇಲ್ಲಿ ಟಿವಿ ಒಳಗೆ ತೋರಿಸ್ರಿ ಸರ್, ಇಲ್ಲಿ ಏನದಾರ ಇವರು 1.5 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿದಾರ. ಅವರು ಡಿಪಾಸಿಟ್ ಮಾಡಿ ಕೊಡದಿಂತ ಆದೇಶ ಆದ್ರೂ ಇಲ್ಲಿ ಅವ್ರಿಗೆ ಮರಳಿ ಅವ್ರ ಹಣವನ್ನು ಕೊಡಕ್ಕೆ ಸಾಧ್ಯ ಆಗಿಲ್ಲ. ಆಡಳಿತ ವರ್ಗ ಅಡಿಟ್ ಆಗದೇನೆ
5 ವರ್ಷ ಅಧಿಕಾರ ಮಾಡಕ್ಕೆ ಇಲ್ಲಿರ್ತಕ್ಕಂಥ AR ಆಫೀಸ್ದವ್ರು ಅವ್ರಿಗೆ ಅವಕಾಶ ಕೊಟ್ಟಾರ.